ಮತ್ತೆ ಒಂದಾಗ್ತಾರ ನಟ ಅಜಯ್ ರಾವ್ ದಂಪತಿ ಹೊಂದಾಣಿಕೆ ಜೀವನ ನಡೆಸಲು ಈಗ ಪತ್ನಿ ಸ್ವಪ್ನ ಅವರು ಬಯಸಿದಾರಂತೆ. ಕೌಟುಂಬಿಕ ಕಲಹದ ಬಗ್ಗೆ ಅಜಯ್ ರಾವ್ ಪತ್ನಿ ಸ್ವಪ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೌಟುಂಬಿಕ ಕಲಹದ ಬಗ್ಗೆ ಅಜಯ್ ರಾವ್ ಪತ್ನಿ ಸ್ವಪ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಪ್ರತಿದಿನ ನನ್ನ ಮಗಳಿಗೆ ಧೈರ್ಯವನ್ನ ತುಂಬುವ ಕೆಲಸ ಮಾಡ್ತಿದ್ದೇನೆ. ನಮ್ಮ ದಾಂಪತ್ಯ ಜೀವನವನ್ನ ಪುನರ್ ನಿರ್ಮಿಸಿಕೊಳ್ಳಬೇಕು. ನಿಮ್ಮ ಹಾರೈಕೆ ಮತ್ತು ಪ್ರಾರ್ಥನೆಗಳನ್ನ ಕೇಳಿಕೊಳ್ತೇನೆ. ನಾನು ಬಹಳಷ್ಟು ಸವಾಲುಗಳನ್ನ ಎದುರಿಸ್ತಿದ್ದೇನೆ. ಇದು ನಮ್ಮ ವೈಯಕ್ತಿಕ, ಇನ್ನು ಈ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕಬೇಡಿ, ಅರ್ಥ ಮಾಡಿಕೊಳ್ಳಿ ಅನ್ನೋದಾಗಿ ತಮ್ಮ ದಾಂಪತ್ಯ ಜೀವನದ ಬಿರುಕಿಗೆ ಸಂಬಂಧಪಟ್ಟಂತೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೆ ಒಂದಾಗೋದಕ್ಕೂ ಮುಂದೆ ಆದ್ರ ತಮ್ಮ ಸಮಸ್ಯೆ ಏನಿತ್ತು ಕುಟುಂಬದಲ್ಲಿ, ಕೌಟುಂಬಿಕ ಕಲಹದ ಬಗ್ಗೆ ಈಗ ನಿರ್ಧಾರವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಈ ಜೀವನಕ್ಕೆ ಏನೇನು ಆಯಿತು, ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಲಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿದ್ದಾರೆ. ಸುದೀರ್ಘವಾಗಿ ಪೋಸ್ಟ್ ಒಂದನ್ನು ಬರೆದುಕೊಂಡು ಅವರೀಗ ತಮ್ಮ ಮಾತುಗಳು ಏನಿತ್ತು, ಸಾಕಷ್ಟು ಗೊಂದಲಗಳು, ಡಿವೋರ್ಸ್ ತಗೊಂತಾರ, ಏನಾಗುತ್ತೆ ಅನ್ನೋ ಚರ್ಚೆಗಳಿತ್ತಲ್ಲ, ಅದಕ್ಕೆ ಅಧಿಕೃತವಾಗಿಯೇ ತಮ್ಮ ಪೋಸ್ಟನ್ನು ಬರೆದಿದ್ದಾರೆ. ನೋಡಿ, ತಾಯಿಯಾಗಿ ಭಾಳಷ್ಟು ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ, ಗೌರವ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿನಿತ್ಯ ಧೈರ್ಯವನ್ನು ಕೊಡ್ತೀನಿ. ನನಗೆ ತೀವ್ರವಾಗಿ ಇನ್ನು ಪರೀಕ್ಷಿಸುವಂಥ ಅನೇಕ ಸವಾಲುಗಳು ಎದುರಿಸ್ತಿದ್ದೇನೆ. ಇನ್ನು ಪ್ರಿಯ ಸ್ನೇಹಿತರೆ, ನಮ್ಮ ಸಹೋದರೇ, ಈ ಹಂತದಲ್ಲಿ ನನ್ನ ಮಗಳನ್ನು ಬದುಕೋದನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕು. ಜೊತೆಲಿ ಅವರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ನಾವು ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು ಅಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನ. ನೋಡಿ, ಪ್ರಿಯ ಸ್ನೇಹಿತರೆ ಮತ್ತು ಸಹೋದರರೇ, ಈ ಹಂತದಲ್ಲಿ ನಾನು ಮತ್ತು ನನ್ನ ಮಗಳು ನಮ್ಮ ಬದುಕನ್ನ ಪುನರ್ ನಿರ್ಮಿಸಿಕೊಳ್ಳೋದು ಮತ್ತು ನಮ್ಮ ದಾಂಪತ್ಯ ಜೀವನವನ್ನ ಪುನರ್ಗೆ ನಿರ್ಮಿಸಿಕೊಳ್ಳೋ ಬಗ್ಗೆ ನಿಮ್ಮ ಹಾರೈಕೆಗಳು ಮತ್ತು ಪ್ರಾರ್ಥನೆಗಳನ್ನ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ನಾನು ಅತ್ಯಂತ ಗೌರವದಿಂದ ತಿಳಿಸಲು ಬಯಸುತ್ತೇನೆ. ಏನಂದ್ರೆ ಅದು ಈ ವಿಷಯವು ನಮ್ಮ ವೈಯಕ್ತಿಕ ಆಳವಾದ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಮಾತ್ರ ಸಂಬಂಧಿಸಿದ್ದು, ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅನ್ನೋದಕ್ಕೆ ತಿಳಿಸಲು ನಾನು ಬಯಸ್ತೇನೆ ಅಂತ ಕೃತಜ್ಞತೆಗಳೊಂದಿಗೆ ಸ್ವಪ್ನ ಅಜಯ್ ರಾವ್ ಅನ್ನೋದಾಗಿ ಅಧಿಕೃತವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬರೆದಿಟ್ಕೊಂಡಿದ್ದಾರೆ, ನಮ್ಮ ವೈಯಕ್ತಿಕ ಅನ್ನೋದಾಗಿ.